ಪ್ರಧಾನಿ ನರೇಂದ್ರ ಮೋದಿ ಅಂದರೆ ಸಾಕು ಕಾಂಗ್ರೆಸ್ ನಾಯಕರು ಉರಿದುರಿದು ಬೀಳ್ತಾರೆ. ಬಳಸಬಾರದ ಪದಗಳಲ್ಲಿ ನಿಂದನೆ ಮಾಡ್ತಾರೆ, ಪ್ರತಿನಿತ್ಯ ಟೀಕಾಪ್ರಹಾರ ಮಾಡ್ತಾರೆ. ಆದರೆ ಮಾಜಿ ಸಚಿವ ರಾಜಣ್ಣ ಮಾತ್ರ ಪ್ರಧಾನಿ ಮೋದಿ ಅವರನ್ನು ಹಾಡಿ ಹೊಗಳ್ಬಿಟ್ಟಿದ್ದಾರೆ. ಈ ಮಧ್ಯೆ ನಾಳೆ DCM DKಶಿ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದು ಹೈಕಮಾಂಡ್ನಿಂದ ಬರ್ತ್ಡೇ ಗಿಫ್ಟ್ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಅವರ ಬಣ ಇದೆ. ಇನ್ನೊಂದು ಕಡೆ ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದು ಕೇರಳದಲ್ಲಿ ಸರ್ಕಾರ ರಚನೆಯಾದ ಬಳಿಕ ಮತ್ತೊಮ್ಮೆ ದೆಹಲಿಗೆ ಹೋಗ್ಬಿಟ್ಟು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಒತ್ತಡ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಏನು ಡೆವಲಪ್ಮೆಂಟ್ಸು ಅಂತ ನೋಡೋಣ ಬನ್ನಿ. ಪ್ರಧಾನಿ ನರೇಂದ್ರ ಮೋದಿ ಮಾಸ್ ಲೀಡರ್. ಮೋದಿಯನ್ನ ಹಾಡಿ ಹೊಗಳಿದ ರಾಜಣ್ಣ ಮತ್ತೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದ್ರ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ KN ರಾಜಣ್ಣ ಸದಾ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಡುತ್ತಲೇ ಇರ್ತಾರೆ. ರಾಹುಲ್ ಗಾಂಧಿ ಓಟು ಚೋರಿ ಅಭಿಯಾನದ ಬಗ್ಗೆ ಮಾತನಾಡಿ ಸಚಿವ ಸ್ಥಾನವನ್ನ ಕಳೆದುಕೊಂಡಿದ್ದ ರಾಜಣ್ಣ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಹಾಡಿ ಹೊಗಳಿದ್ದಾರೆ. ಈಗ ಮೋದಿಯವರು ಭೂಮಿ ಮೇಲೆ ಇಲ್ಲ ರೀ, ಆಕಾಶದಲ್ಲಿದ್ದಾರೆ. ಅದರಿಂದ ಆಕಾಶದಲ್ಲಿರುವಾಗ ಈ ಗಾಳಿ ಮಾತು ಏನು ಬೇಕಾದ್ ಮಾತಾಡ್ಬೋದಲ್ಲ, ಅದರಲ್ಲಿ ಅದೊಂದು ಮಾತಾಡಿದ್ದಾರೆ. ಇಲ್ಲಿ ಜನಾದೇಶ ಇದೆ, ಜನಾದೇಶಕ್ಕೆಲ್ಲ ತಲೆ ಬಾಗ್ತೀವಿ. ಮುಂದೆನೂ ಕೂಡ ಇದೇ ರೀತಿ ಇಂದಿರಾ ಗಾಂಧಿ ಅಂತವರೇನೆ ಸೋತೋಗ್ತಾರೆ ಸ್ವಯಂ ಆಗಿ. ಅವ್ರ ಹೆಸರು ಮೇಲೇನೆ 200 ಜನ MP ಗಳು ಗೆಲ್ತಾರೆ. ಆಯಮ್ಮನೆ ಸೋತೋಗ್ತಾರೆ. ಅದರಿಂದ ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ, ಇಂಡಿವಿಜುವಾಲಿಟಿ ಈಗ ಅಫ್ಕೋರ್ಸ್ ಇಂದಿರಾ ಗಾಂಧಿ ನಂತರ ಯಾರು ಒಬ್ಬ ಮಾಸ್ ಲೀಡರ್ ಅಂದ್ರೆ ಮೋದಿನೇ. ನಾವು ಮೋದಿ ಹೊಗಳ್ಬಿಟ್ಟ ಅಂತ ಹೇಳಿ ನೀವೇ ಬರ್ಕೊಂಡ್ರೆ ನಮ್ಮವರೆಲ್ಲ ಕಣ್ ಕೆಂಪು ಮಾಡ್ಕೊತಾರೆ. ನಾನೇನು ಹೊಗಳೋದಲ್ಲ, ವಾಸ್ತವಾಂಶ ಹೇಳೋ ಅಂಥದ್ದು. ಅದರಿಂದ ಹೇಳಿದ್ದಾರೆ, ಆಕಾಶದಲ್ಲಿದ್ದಾರೆ. ಅವರು ಭೂಮಿಗೆ ಬಂದ ಮೇಲೆ ಗೊತ್ತಾಗ್ತದೆ ಅವ್ರಿಗೆ ಕಷ್ಟ ಸುಖ ಏನು. ಹೌದು, ಇಂದಿರಾ ಗಾಂಧಿ ನಂತರ ಯಾರಾದರೂ ಮಾಸ್ ಲೀಡರ್, ಜನರನ್ನ ಆಕರ್ಷಿಸುವ ನಾಯಕರಿದ್ರೆ ಅದು ನರೇಂದ್ರ ಮೋದಿ ಮಾತ್ರ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ನಾನು ಮೋದಿಯವರನ್ನ ಹೊಗಳ್ತಾ ಇಲ್ಲ, ವಾಸ್ತವ ಹೇಳ್ತಾ ಇದ್ದೇನೆ ಅನ್ನುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ರಾಜಕಾರಣದಲ್ಲಿ ವಾಸ್ತವ ಮಾತನಾಡುವಂಥದ್ದು ಒಂದು ರೀತಿಯ ಅಪತ್ಯ ಇದ್ದ ಹಾಗೆ. ವಾಸ್ತವ ಅನ್ನುವಂಥದ್ದು ರಾಜಕಾರಣಕ್ಕೆ ಒಗ್ಗಿಕೊಳ್ಳೋದಿಲ್ಲ ಮತ್ತು ಜೀರ್ಣ ಕೂಡ ಆಗೋದಿಲ್ಲ. ವಾಸ್ತವ ಮಾತನಾಡಿ ಹಲವಾರು ಜನ ಸಚಿವರು ಮತ್ತು ಶಾಸಕರು ಕೂಡ ಪಕ್ಷದಿಂದ ಶಿಸ್ತು ಕ್ರಮಕ್ಕೆ ಒಳಗಾದವರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ತುಮಕೂರಿನ ಮಧುಗಿರಿಯ ಶಾಸಕರಾದಂತಹ ಮಾಜಿ ಸಚಿವರಾದಂತಹ KN ರಾಜಣ್ಣವರು ಹಿಂದೆ ಓಟ್ ಚೋರಿ ವಿಚಾರದಲ್ಲಿ ತಮ್ಮ ಪಕ್ಷದ್ದು ಕೂಡ ತಪ್ಪಿದೆ ಎನ್ನುವಂಥ ಮಾತನ್ನು ಹೇಳಿ ಸಚಿವನ ಸ್ಥಾನದಿಂದ ವಜಾಗೊಂಡಿದ್ದರು. ಆದರೆ ಈಗ ಮತ್ತದೇ ರೀತಿಯಲ್ಲಿ ಒಂದು ರೀತಿಯ ಮಾತನ್ನು ಹೇಳಿದ್ದಾರೆ. ಅಂದರೆ ಪ್ರಧಾನಿ ಮೋದಿಯವರು ಅಂದರೆ ಇಂದಿರಾ ಗಾಂಧಿಯ ನಂತರ ಯಾರಾದರೂ ಮಾಸ್ ಲೀಡರ್ ಇದ್ದರೆ, ಜನರನ್ನು ಆಕರ್ಷಿಸುವಂತಹ ನಾಯಕರಿದ್ದರೆ ಅದು ನರೇಂದ್ರ ಮೋದಿ ಮಾತ್ರ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ತಾನು ವಾಸ್ತವ ಹೇಳಿದ್ದೇನೆ ಎನ್ನುವುದನ್ನು ಅವರು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಅಂದರೆ ಯಾರೂ ಕೂಡ ಈ ಹಿಂದೆ ನರೇಂದ್ರ ಮೋದಿಗಿಂತ ಮುಂಚೆ ಇಂದಿರಾ ಗಾಂಧಿಯನ್ನು ಹೊರತುಪಡಿಸಿ ಇನ್ಯಾರೂ ಅಂತಹ ನಾಯಕರು ಇಲ್ಲ ಎನ್ನುವಂಥದ್ದು ಅವರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ನಾನು ವಾಸ್ತವ ಹೇಳುತ್ತಿದ್ದೇನೆ, ಹಾಗಂದ ತಕ್ಷಣ ನಾನು ಅವರನ್ನು ಹೊಗಳಿದ್ದೇನೆ ಅಂತೇನಲ್ಲ, ವಾಸ್ತವ ಮಾತನಾಡಿದ್ದೇನೆ ಎನ್ನುವುದನ್ನು ಹೇಳಿದ್ದಾರೆ. ಅಷ್ಟಕ್ಕೂ ಅವರು ಹೇಳಿರುವಂಥದ್ದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಈಗಾಗಲೇ ಏನು ಇಡೀ ರಾಷ್ಟ್ರ ಸಂಕಷ್ಟದಲ್ಲಿದೆ, ಅಂದರೆ ಏನು ಬೇರೆ ವಿದೇಶದಲ್ಲಿ ನಡೀತಿರುವಂತಹ ಯುದ್ಧದಿಂದಾಗಿ ಇಡೀ ರಾಷ್ಟ್ರ ಸಂಕಷ್ಟದಲ್ಲಿ ಇರುವಂಥದ್ದು. ಹಾಗಾಗಿ ಇಡೀ ರಾಷ್ಟ್ರದ ಜನತೆ ಪೆಟ್ರೋಲ್ ಡೀಸೆಲ್ ಬಳಕೆಯಲ್ಲಿ ಮಿತವಾಗಿ ಬಳಸಬೇಕು, ಅದೇ ರೀತಿ ಚಿನ್ನ ಖರೀದಿಯನ್ನು ಮಾಡಬಾರ್ದು ಎನ್ನುವಂಥ ರೀತಿಯಲ್ಲಿ ಕರೆಯನ್ನು ಕೊಟ್ಟಿದ್ದರು, ಸಲಹೆಯನ್ನು ಕೊಟ್ಟಿದ್ದರು. ಆ ವಿಚಾರವಾಗಿ ಮಾತಾಡ್ತಾ ಏನು ನರೇಂದ್ರ ಮೋದಿಯವರು ಕೊಟ್ಟಂತಹ ಸಲಹೆಯನ್ನು ಜನರು ಸ್ವೀಕರಿಸಬಹುದು ಎನ್ನುವುದನ್ನು ಕೂಡ ಅವರು ಹೇಳಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಈಗ ಮತ್ತೊಮ್ಮೆ ಕಾಂಗ್ರೆಸ್ನವರ ಕೆಂಗಣ್ಣಿಗೆ ರಾಜಣ್ಣವರು ಗುರಿಯಾಗ್ತಾರಾ ಎನ್ನುವಂಥ ಒಂದು ಚರ್ಚೆ ಈಗ ಶುರುವಾಗಿರುವಂಥದ್ದು. ಅಂದರೆ ಹೇಳಿ ಕೇಳಿ ರಾಜಣ್ಣ ನೇರ ಮತ್ತು ನಿಷ್ಠುರವಾದಿ ರಾಜಕಾರಣಿ. ಹಾಗಾಗಿ ಪದೇ ಪದೇ ವಾಸ್ತವವನ್ನು ಹೇಳ್ತೀನಿ ಎನ್ನುವಂಥ ಇದರಲ್ಲಿ ತಮ್ಮ ಏನು ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಕಲ್ಲನ್ನು ಹಾಕೊಳ್ತಾ ಇದ್ದಾರಾ ಎನ್ನುವಂಥ ಚರ್ಚೆ ಕೂಡ ಶುರುವಾಗಿರುವಂಥದ್ದು. ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ ಯಾರಿಗೂ ಶಾಶ್ವತವಲ್ಲ, ಅದನ್ನ ಮೊದಲು ಅವರು ಅರಿತುಕೋಬೇಕು. ಈ ಹಿಂದೆ ಇಂದಿರಾ ಗಾಂಧಿ ಅವರ ಹೆಸರನ್ನು ಹೇಳ್ಕೊಂಡೆ 200 ಜನ MP ಗೆಲ್ತಿದ್ರು. ಆದರೆ ಅವರೇ ಪರಿಸ್ಥಿತಿಯ ಒತ್ತಡಗಳಿಗೆ ಸಿಲುಕಿ ಸ್ವಯಂ ಸೋಲನ್ನ ಅನುಭವಿಸಬೇಕಾಯ್ತು ಅಂತ ಹೇಳಿದ್ರು. ನೀವು ಮೋದಿಯನ್ನ ಹೊಗಳ್ಬಿಟ್ಟವನೇ ಅಂತ ಬರೆದ್ರೆ ನಮ್ಮವರೆಲ್ಲ ನನ್ನ ಮೇಲೆ ಕಣ್ಣನ್ನ ಕೆಂಪಗೆ ಮಾಡ್ಕೊಳ್ತಾರೆ, ನಾನು ವಾಸ್ತವಾಂಶವನ್ನ ಹೇಳುವವನು ಅಂತ ಹೇಳಿದ್ದಾರೆ. ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ, ಇಂಡಿವಿಜುವಾಲಿಟಿ ಈಗ ಅಫ್ಕೋರ್ಸ್ ಇಂದಿರಾ ಗಾಂಧಿ ನಂತರ ಯಾರು ಒಬ್ಬ ಮಾಸ್ ಲೀಡರ್ ಅಂದ್ರೆ ಮೋದಿನೇ. ನಾವು ಮೋದಿ ಹೊಗಳ್ಬಿಟ್ಟ ಅಂತ ಹೇಳಿ ನೀವೇ ಬರ್ಕೊಂಡ್ರೆ ನಮ್ಮವರೆಲ್ಲ ಕಣ್ ಕೆಂಪು ಮಾಡ್ಕೊತಾರೆ. ನಾನೇನು ಹೊಗಳೋದಲ್ಲ, ವಾಸ್ತವಾಂಶ ಹೇಳೋ ಅಂಥದ್ದು. ಅದರಿಂದ ಹೇಳಿದ್ದಾರೆ, ಆಕಾಶದಲ್ಲಿದ್ದಾರೆ. ಅವರು ಭೂಮಿಗೆ ಬಂದ ಮೇಲೆ ಗೊತ್ತಾಗ್ತದೆ ಅವ್ರಿಗೆ ಕಷ್ಟ ಸುಖ ಏನು ಅಂತ. ನಾಳೆ DCM DK ಶಿವಕುಮಾರ್ ಬರ್ತ್ಡೇ. DKಶಿಗೆ ಸಿಗುತ್ತಾ ಹೈಕಮಾಂಡ್ ನ ಬರ್ತ್ಡೇ ಗಿಫ್ಟ್? ಇನ್ನು ಪಂಚರಾಜ್ಯ ಚುನಾವಣೆ, ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ CM ಕುರ್ಚಿ ಕದನ ಸೈಲೆಂಟ್ ಆಗಿತ್ತು. ಎಲೆಕ್ಷನ್ ಬಳಿಕ ಹೈಕಮಾಂಡ್ ನಾಯಕರು CM DCM ಇಬ್ಬರನ್ನೂ ಕೂಡ ದೆಹಲಿ ಕರೆಸಿಕೊಂಡು ಅಂತಿಮ ತೀರ್ಮಾನ ಕೈಗೊಳ್ತಾರೆ ಎನ್ನುವ ಮಾತುಗಳು ಕೇಳಿಬರ್ತಿತ್ತು. ಆದರೆ ಕೇರಳ CM ಆಯ್ಕೆ ಕಸರತ್ತಿನ ಹಿನ್ನೆಲೆಯಲ್ಲಿ CM ಬದಲಾವಣೆಯ ವಿಚಾರದ ಬಗ್ಗೆ ಹೈಕಮಾಂಡ್ ಮಾತನಾಡುವ ಗೋಜಿಗೆ ಹೋಗಿರಲಿಲ್ಲ.
ಬಹುತೇಕ ಈ ತಿಂಗಳಾಂತ್ಯಕ್ಕೆ ಮತ್ತೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಅವರನ್ನ ಕರೆಸಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳೋ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಹೇಳಿದ್ರು. ಈ ಮಧ್ಯೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹುಟ್ಟುಹಬ್ಬ ಇರೋದ್ರಿಂದ ಹೈಕಮಾಂಡ್ನಿಂದ ಡಿಕೆಶಿ ಹುಟ್ಟುಹಬ್ಬದ ಉಡುಗೊರೆ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆ ಡಿಕೆ ಬಣದಲ್ಲಿದೆ. ಪಂಚರಾಜ್ಯ ಚುನಾವಣೆಯ ಬಳಿಕ ರಾಜ್ಯ ನಾಯಕತ್ವದ ವಿಚಾರ ಒಂದು ತೀರ್ಮಾನಕ್ಕೆ ಬರಬಹುದು ಅನ್ನುವಂಥ ಲೆಕ್ಕಾಚಾರದ ನಡುವೆ ಕೇರಳದಲ್ಲಿ ಆದಂಥ ಗೊಂದಲದಿಂದಾಗಿ ಇದುವರೆಗೂ ಕೂಡ ರಾಜ್ಯದ ವಿಚಾರ ಚರ್ಚೆಗೆ ಬಂದಿಲ್ಲ. ಆದರೆ ಕೇರಳದ ಸಿಎಂ ಆಯ್ಕೆ ಪ್ರಕ್ರಿಯೆ ಬಹುತೇಕ ಮುಗಿದಿರೋದ್ರಿಂದ ಸಹಜವಾಗಿ ರಾಜ್ಯದ ವಿಚಾರ ಯಾವಾಗ ಅನ್ನುವಂತಹ ನಿರೀಕ್ಷೆ ಬಹುತೇಕ ತಿಂಗಳ ಕೊನೆಯೊಳಗೆ ಸಿಎಂ ಡಿಸಿಎಂ ಇಬ್ಬರನ್ನು ಕೂಡ ಕರೆದು ಮಾತನಾಡಿಸುವುದು ಲೆಕ್ಕಾಚಾರ. ಆದರೆ ಮೇ 15ರ ನಂತರದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ನಾಳೆ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಳ್ತಿರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ನಡೀತಾ ಇರುವಂತಹ ಚರ್ಚೆ. ಕೇರಳದ ಗೊಂದಲ ಮುಗಿಲಿ ಅಂತ ಸುಮ್ಮನಿದ್ದೇವೆ, ಹೈಕಮಾಂಡ್ ಏನಾದ್ರೂ ಇತ್ಯರ್ಥ ಮಾಡ್ಲಿ. ಡಿಕೆಶಿ ಪರ ಮತ್ತೆ ಬ್ಯಾಟ್ ಬೀಸಿದ ಬಾಲಕೃಷ್ಣ. ಡಿಕೆಶಿ ಆಪ್ತೇಷ್ಟ ಶಾಸಕ ಮಾಗಡಿ ಬಾಲಕೃಷ್ಣ ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ತಂದಿದ್ದಾರೆ. ಕೇರಳ ಕ್ಲೈಮ್ಯಾಕ್ಸ್ ಆದ ನಂತರ ರಾಜ್ಯದ ವಿಚಾರಕ್ಕೆ ಹೈಕಮಾಂಡ್ ಚಾಲನೆ ಕೊಡುತ್ತೆ ಎಂಬ ವಿಶ್ವಾಸವನ್ನ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ಗೆ ಎಲ್ಲ ವಿಚಾರವೂ ಗೊತ್ತಿದೆ, ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಎಂಬ ಆಶಾಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಕೇರಳ ಗೊಂದಲ ಮುಗಿಯುವವರೆಗೂ ನಾವು ಮಾತನಾಡೋದು ಸೂಕ್ತ ಅಲ್ಲ ಅಂತ ಸುಮ್ಮನಿದ್ದೇವೆ, ಏನಾದರೂ ಒಂದು ಇತ್ಯರ್ಥ ಮಾಡಿ ಅಂತ ಹೇಳಿದ್ದೇವೆ. ಅವರನ್ನೇ ಮುಂದುವರಿಸೋದಾ, ಹೊಸ ನಾಯಕರನ್ನ ಆಯ್ಕೆ ಮಾಡೋದಾ, ಏನಾದರೂ ಒಂದು ತೀರ್ಮಾನ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು. ರಾಜಣ್ಣ ಅವರು ಒಂದೊಂದು ದಿವಸ ಒಂದೊಂದು ಥರ ಅವರು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಬಟ್ ಅವರ ವಿಚಾರಗಳಿಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ಆದರೆ ಹೈಕಮಾಂಡು ಅಂತಿಮವಾದಂಥ ತೀರ್ಮಾನವನ್ನು ತಗೋಬೇಕು. ಈ ವಿಚಾರದಲ್ಲಿ ನಾಯಕತ್ವ ಇರ್ಬೋದು, ಎಕ್ಸ್ಪಾನ್ಷನ್ ಇರ್ಬೋದು, ಹೈಕಮಾಂಡು ಅಂತಿಮವಾದಂಥ ತೀರ್ಮಾನ ತಗೋಬೇಕು ಅಂತ ಮನವಿ ಮಾಡ್ತೀವಿ ಹೈಕಮಾಂಡ್. ಸಚಿವ ಸಂಪುಟ ಪುನರ್ರಚನೆಯ ಸರ್ಕಸ್, ದೆಹಲಿಗೆ ಹೋಗಲು ಹಿರಿಯ ಶಾಸಕರು ಸಜ್ಜು. ಇತ್ತ ಕಾಂಗ್ರೆಸ್ನ ಹಿರಿಯ ಶಾಸಕರು, ಸಚಿವಾಕಾಂಕ್ಷಿಗಳು ಮತ್ತೆ ದೆಹಲಿ ವಿಮಾನ ಹತ್ತೋದಕ್ಕೆ ರೆಡಿಯಾಗಿದ್ದಾರೆ. ಶಾಸಕ ಅಶೋಕ್ ಪಠಣ್ ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿ, ದೆಹಲಿಗೆ ಹೋಗೋದಕ್ಕೆ ಹಿಂದಿನ ವಾರ ಡಿಸೈಡ್ ಮಾಡಿದ್ವಿ. ವೇಣುಗೋಪಾಲ್ ಕೇರಳ ಸರ್ಕಾರ ರಚನೆಯಲ್ಲಿ ಬಿಸಿ ಇದ್ರು, ಕೇರಳದಲ್ಲಿ ಸರ್ಕಾರ ರಚನೆ ಆದ ಮೇಲೆ ದೆಹಲಿಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಪ್ರಮಾಣ ವಚನ ಸ್ವೀಕಾರ ಆದ ನಂತರ 2-3 ದಿನದಲ್ಲಿ ದೆಹಲಿಗೆ ಹೋಗ್ತೇವೆ. ನನಗೆ ಸ್ವೀಟ್ ಸಿಗಲೇಬೇಕು, ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಈ ತಿಂಗಳ ಒಳಗಾಗಿ ರೀಶಫಲ್ ಆಗುತ್ತೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಕೇರಳದ ಸ್ವೇರಿಂಗ್ ಸೆರೆಮನಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ 1-2 ದಿನ ಬಿಟ್ಕೊಂಡು ಎಲ್ಲರೂ ಸಭೆಗೆ ಸೇರಿ ಒಂದು ಮೀಟಿಂಗ್ ಮಾಡಿ ಆಮೇಲೆ ನಾವು ಡೆಲ್ಲಿಗೆ ಹೋಗೋದು ಡೇಟು ಗೊತ್ತುಪಡಿಸ್ತೀವಿ. ನನಗೆ ಸ್ವೀಟ್ ಸಿಗಲೇಬೇಕು ಅಂತ ಭಾಳ ದಿನದಿಂದ ಕಾಯ್ತಾ ಇದ್ದೀನಿ. ಸಿಗುತ್ತೆ ಅಂತ ಭಾಳ ನಂಬಿಕೆ ಇಟ್ಕೊಂಡಿದ್ದೀನಿ. ನನ್ನ ಪ್ರಕಾರ ಈ ತಿಂಗಳು ಎಂಡೊಳಗೆ ರೀಶಫಲ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಒಟ್ನಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದಾವೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.